ಅದು ಯಾಕಿರುತ್ತೆ? ಹಾಗೆ ಅದು ನಮ್ಗೆ ಅಹಂಕಾರ ಅನ್ನುವಂಥದ್ದು ಮನುಷ್ಯನಿಗೆ ಹೇಗ್ ಬರುತ್ತೆ ಅಮ್ಮ? ಹುಟ್ಟಿದಾಗ ಆ ಮಗುವಿಗೆ ನಾನು ಯಾರು ಅಂತಲೇ ಗೊತ್ತಿರಲ್ಲ. ಹಾಗೇ ಇದ್ದುಬಿಟ್ರೆ ಆ ಮಗು ಐಡೆಂಟಿಫಿಕೇಷನ್ಲೇ ಇದ್ದುಬಿಟ್ರೆ ನಾವೇನಂತೀವಿ? ಅದಕ್ಕೆ ಬುದ್ಧಿ ಇಲ್ಲ ಅಂತೀವಿ. ಆ ಮಗು ಹ್ಯಾಂಡಿಕ್ಯಾಪ್ ಅಂತೀವಿ. ಏನು ಪ್ರಯೋಜನ ಇಲ್ಲ ಅಂತೀವಿ. ಯಾಕೆಂದರೆ ಏನು ರೋಲು ಮಾಡೋಕ್ಕೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಆ ಮಗುವಿಗೆ ಬೆಳೀತಾ ಬೆಳೀತಾ ಅದಕ್ಕೆ ಗೊತ್ತಾಗಬೇಕು, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ನಾನು ಯಾರು, ನಾನು ಯಾಕೆ ಇಲ್ಲಿದ್ದೀನಿ, ಇವೆಲ್ಲನೂ ನಮಗೆ ಜ್ಞಾನ ಬರೋಕ್ಕೆ ಶುರು ಆದಾಗ ಐಡೆಂಟಿಫಿಕೇಷನ್ ಶುರು ಆಗುತ್ತೆ. ಆ ಮಗುವಿಗೆ ಐಡೆಂಟಿಫಿಕೇಷನ್ ಇರಲ್ಲ. ಐಡೆಂಟಿಫಿಕೇಷನ್ ನಾವೇ ಕೊಡೋದು. ಯಾಕೆಂದರೆ ಆ ಮಗುನ ಬೆಳೆಸೋವಾಗ ನೀನು ಗಂಡು ಮಗು, ನೀನು ಹೆಣ್ಮಗು, ನೀನು ಹೀಗಿರಬೇಕು, ನೀನು ಇವ್ರ ಮಗ, ಇವ್ರ ಮಗಳು, ನೀನು ಈ ರೀತಿ ಪಾತ್ರ ಮಾಡಬೇಕು, ಇದನ್ನು ಓದು, ಇದನ್ನು ಮಾಡು, ಎಲ್ಲವೂ ಪ್ರಪಂಚದಲ್ಲಿ ಎಲ್ಲವೂ ಆರೋಪ ಮಾಡಿ ಐಡೆಂಟಿಫೈ ಮಾಡ್ಕೊಂಡು ಪಟ್ಟಿಗಳನ್ನ, ಹೆಸರು ಕೂಡ ಒಂದು ಅಹಂಕಾರನೇ. ಯುವರ್ ನೇಮ್ ಈಸ್ ಈಗೋ ಅಲ್ವಾ? ಪ್ರತಿಯೊಂದು ಪಟ್ಟಿನ ಹಚ್ಚಿ 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 ಸಮಾಜ, ಸಂಸಾರ, ಮನೆ, ಮಠ, ಮಕ್ಕಳು ಎಲ್ಲ ಸೇರಿ ಸಂಬಂಧ ನಿನ್ನನ್ನು ಒಂದು ವ್ಯಕ್ತಿತ್ವವನ್ನು ಕೊಟ್ಟಿದೆ. ವ್ಯಕ್ತಿತ್ವಕ್ಕೆ ಒಂದು ಅಹಂಕಾರ ಬೇಕು. ಆಯಿತು, ವ್ಯಕ್ತಿತ್ವ ಆದಮೇಲೆ ಅಹಂಕಾರ ಬೆಳೀತಾ ಬೆಳೀತಾ ವ್ಯಕ್ತಿತ್ವ ಬೆಳೆಯುತ್ತೆ. ಹೆಸರಿಗೆ ನೀವು ಅಂಟ್ಕೊಂಡ್ರೆ ವ್ಯಕ್ತಿತ್ವ ಬೆಳೆಯುತ್ತೆ. ನಿಮ್ಮ ನಂಬಿಕೆಗೆ ಅಂಟ್ಕೊಂಡ್ರೆ ವ್ಯಕ್ತಿತ್ವ ಬೆಳೆಯುತ್ತೆ. ನಾನಿದು ಅಂತ ಅಂದ್ಕೊಂಡ್ರೆ ವ್ಯಕ್ತಿತ್ವವನ್ನು ಬೆಳೆಸೋದಕ್ಕೆ ಅಹಂಕಾರ. ಆದರೆ ಆ ವ್ಯಕ್ತಿಗೆ ಒಂದಲ್ಲ ಒಂದು ಸತಿ ಗೊತ್ತಾಗಬೇಕು, ನಾನು ಬರೀ ವ್ಯಕ್ತಿ ಅಲ್ಲ, ನಾನೊಂದು ಶಕ್ತಿ ಅಂತ. ಆವಾಗ ಅವನಿಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಯಾಕೆಂದರೆ ಈ ವ್ಯಕ್ತಿಗೆ ಶಕ್ತಿ ಇಲ್ಲ, ಇದು ಯಾರೋ ಕೊಟ್ಟಿದ್ದು, ಇದು ಆರೋಪ ಮಾಡಿದ್ದು. ಯಾರು ನಮಗೆ ಲೆಕ್ಕಕ್ಕಿಡದೇ ಇದ್ದರೆ ನಾವು ಕುಸಿತೀವಿ. ಯಾತಕ್ಕೆ ಬೇಸರ, ಯಾತಕ್ಕೆ ಡಿಪ್ರೆಷನ್, ಯಾತಕ್ಕೆ ಲೋನ್ಲಿನೆಸ್ ಅಂದರೆ ನಾವು ಯಾವ ರೀತಿ ಪಟ್ಟಿನ ಹಾಕಿಸ್ಕೊಂಡಿದ್ದೀವೋ ಆ ಪಟ್ಟಿನ ಸರಿಯಾಗಿ, ಆ ಒಂದು ಆರೋಪನ ಸರಿಯಾಗಿ ಉಳಿಸ್ಕೊಳ್ಳದೇ ಇದ್ದರೆ, ಕೊಟ್ಟ ಮರ್ಯಾದೆನ ಉಳಿಸ್ಕೊಳ್ಳದೇ ಇದ್ದರೆ ನಮಗೆ ಡಿಪ್ರೆಷನ್ ಆಗುತ್ತೆ. ಆವಾಗ ನಮ್ಗೆ ಸತ್ಯ ಗೊತ್ತಾಗಬೇಕು, ನಾನು ಯಾರು, ಯಾಕೆ ಇಷ್ಟು ಬೇಗ ಕುಗ್ಗುತ್ತಾ ಇದೆ. ಯಾಕೆ ಕುಗ್ತಾ ಇದೆ ಅಂದರೆ ಹಿಗ್ಗೋದಕ್ಕೆ ಜಾಗ ಇಲ್ಲ, ಯಾರಾದರೂ ಬಂದು ಹಿಗ್ಗಿಸ್ಬೇಕು. ನಾವು ಸ್ಲೇವ್ ಆಗ್ತೀವಿ, ಸಪೋರ್ಟ್ ತೊಗೊಳ್ತೀವಿ, ಡಿಪೆಂಡ್ ಆಗ್ತೀವಿ. ಆವಾಗೆಲ್ಲ ನಮಗೆ ಗೊತ್ತಾಗುತ್ತೆ ಇದು ಒರಿಜಿನಲ್ ಅಲ್ಲ ಅಂತ. ನಾನು ಒರಿಜಿನಲ್ ಅಲ್ಲ, ನನಗೆ ಒರಿಜಿನಲ್ ಬೇಕು, ನನಗೆ ಮೂಲ ಶಕ್ತಿ ಬೇಕು. ಆವಾಗಲೇ ಸ್ಪಿರಿಚುಯಾಲಿಟಿ ಬರೋದು. ಆವಾಗ ಎಲ್ಲರಿಗೂ ನಿಜವಾದ್ದೇನು ಅನ್ನೋದು ಬೇಕು, ಜೆನ್ಯೂನಿಟಿ ಬೇಕು, ಟ್ರಾನ್ಸ್ಪರೆನ್ಸಿ ಬೇಕು ಅಂತ. ಇದು ನಿಜವಾದ ಸಂಸ್ಕಾರ, ಇದು ನಿಜವಾದ ಕಲ್ಚರ್, ಇದು ನಿಜವಾದ ಧರ್ಮ. ಇದನ್ನು ಕೊಡೋದಕ್ಕೇನೆ ಅಷ್ಟೊಂದು ಕಷ್ಟಪಡೋದು ಎಲ್ಲರೂ. ಆವಾಗ ಅವನಿಗೆ ಗೊತ್ತಾಗುತ್ತೆ ತನ್ನ ನಿಜವಾದ ಸ್ವರೂಪ ಏನು ಅಂತ ಗೊತ್ತಾಗುತ್ತೆ. ಆ ವ್ಯಕ್ತಿಯಿಂದ ಶಕ್ತಿ ಆಗೋದಿದೆಯಲ್ಲ, ಇದು ಅಹಂಕಾರನ ಕಂಟ್ರೋಲ್ ಮಾಡೋದು, ನಿಯಂತ್ರಿಸೋದು, ಅಹಂಕಾರನ ಬೇಡದ ಪಕ್ಕಕ್ಕಿಡೋದು. ಅಹಂಕಾರ ಒಂದು ಸಾಧನ ಮಾತ್ರ ಅಷ್ಟೇ ಹೊರತು ಸರ್ವಸ್ವ ಅಲ್ಲ. ಈ ಯೋಗಾಸನಗಳಲ್ಲೆಲ್ಲ ನನಗೆ ಫೇವ್ರೆಟ್ ಆಗಿರೋದು ಶವಾಸನ. ಯಾಕೆ ಅಂತಂದ್ರೆ ಸುಮ್ಮನೆ ಮಲ್ಕೊಂಬಿಡೋದಪ್ಪ, ನಿದ್ದೆ ಮಾಡ್ಬೋದು ಅಂತ ಬಹಳಷ್ಟು ಜನ ಹೇಳ್ತಾರೆ ಅಮ್ಮ. ಆದ್ರೆ ಶವಾಸನ ಸುಲಭನೂ ಹೌದು, ಕಷ್ಟನೂ ಹೌದು ಅಂತ ಹೇಳ್ತಾರೆ. ಈ ಶವಾಸನದ ಬಗ್ಗೆ ಹೇಳಿ ಅಮ್ಮ. ಮಲ್ಕೊಂಡು ಬಿಡಬಹುದು. ಮಲ್ಕೊಳ್ಳೋಕ್ಕೆ ಶವಾಸನ ಯಾಕೆ ಮಾಡಬೇಕು? ಮಲ್ಕೋಬೇಕು. ಮಲ್ಕೊಳ್ಳೋದು ಶವಾಸನ ಅಲ್ಲ. ನಿದ್ರೆ ಬರಬಹುದು, ನಿದ್ರೆ ಆಳವಾಗಿ ಬರಬಹುದು, ಯೋಗ ನಿದ್ರೆ ಆಗಬಹುದು. ಇದೆಲ್ಲ ಕಾನ್ಸಿಕ್ವೆನ್ಸ್. ಮಲ್ಕೊಳ್ಳೋ ಆಬ್ಜೆಕ್ಟ್ ಇಟ್ಕೊಂಡು ನಾನು ಶವಾಸನ ಮಾಡ್ತೀನಿ ಮಲ್ಕೊಂಡ್ಬಿಡ್ಬೋದು ಅಂದರೆ ಅದು ಯೋಗಕ್ಕೆ ಸೂಟ್ ಆಗಲ್ಲ. ಅದರಿಂದ ಶವಾಸನ ಅನ್ನೋದು ನೋಡೋಕ್ಕೆ ಏನನ್ಸುತ್ತೆ, ಪಾಶ್ಚರ್ ಏನು, ಮಲ್ಕೊಳ್ಳೋದು, ಸ್ಲೀಪಿಂಗ್ ಪಾಶ್ಚರ್. ಬೆನ್ನನ್ನು ನೆಲಕ್ಕೆ ಇಟ್ಟು ಕೈಕಾಲನ್ನು ಸಂಪೂರ್ಣವಾಗಿ ಚೆಲ್ಲಿ ಮಲಗೋದು. ಮಲಗುವ ಪಾಶ್ಚರ್ ಮಾತ್ರ ಮಲಗೋದು, ಆದರೆ ನೀವು ನಿದ್ದೆ ಮಾಡ್ತಾ ಇಲ್ಲ. ನೀವು ಬೇರೆ ಆಸನಗಳೆಲ್ಲಾದ್ರೂ ಮನಸ್ಸು ಹತ್ತಿತ್ತ ಹೋದರೆ ದೇಹ ಒಂಚೂರು ಆ ಟ್ವಿಸ್ಟಿಂಗ್, ಬೆಂಡಿಂಗ್ ಎಲ್ಲ ತಗೊಳ್ಳತ್ತೆ. ಆದರೆ ಅಭ್ಯಾಸದ ಮೇಲೆ ಎಕ್ಸಸೈಸ್ ಥರ ಕೆಲವು ಆಸನಗಳಾಗ್ಬಿಡುತ್ತೆ. ಕೆಲವರು ಯೋಗಾಸನಗಳನ್ನು ಭಂಗಿಯಲ್ಲಿ ಮಾಡ್ತಾರೆ, ಆದರೆ ಅವರಿಗೆ ಅರಿವಿದೆ ಅಂತ ಹೇಳೋದು ಕಷ್ಟ. ಶವಾಸನಕ್ಕೆ ಬೇಕಾಗಿರೋದು
ಅವೇರ್ನೆಸ್. ಅವೇರ್ನೆಸ್ ಆಫ್ ಯುವರ್ ಬಾಡಿ. ಆ ಬಾಡಿ ಅವೇರ್ನೆಸ್ ಅಂದರೆ ಒಂದೊಂದು ಸೆಲ್ಗೂ ಒಂದೊಂದು ಕಣವೂ ಕೂಡ ಅದರೊಳಗೆ ಏನು ಆಗ್ತಾ ಇದೆ ಒಂದು ಮೂಮೆಂಟ್ ಕೂಡ ನಮಗೆ ಅರಿವಲ್ಲಿರುತ್ತೆ. ನಾವು ದೇಹಕ್ಕೆ ಸಂಪೂರ್ಣ ಸಾಕ್ಷಿಯಾಗಿರ್ತೀವಿ. ಅವೇರ್ನೆಸ್ ಹೇಗಿರುತ್ತೆ ಅಂದರೆ ದೇಹದಲ್ಲಿ ಏನು ನಡೀತಾ ಇದೆ ಅದನ್ನು ನಾವು ಸ್ಕ್ಯಾನ್ ಮಾಡಿ ನೋಡ್ತಾ ಇರ್ತೀವಿ. ಶವಾಸನದಲ್ಲಿ ಇದು ಬಹಳಷ್ಟು ಸುಲಭ ಥರ ಕಾಣುತ್ತೆ, ಆದರೆ ಕಷ್ಟ ಸಾಧ್ಯ. ಎಲ್ಲ ಆಸನಕ್ಕಿಂತ ಶವಾಸನವೇ ಕಷ್ಟ ಅಂತ ಹೇಳ್ತಾರೆ. ಇದು ಮೆಡಿಟೇಟಿವ್ ಸ್ಟೇಟ್. ಶವಾಸನ ಒಂದು ರೀತಿಯ ದೇಹಕ್ಕೂ ಮೀರಿ ನಾವು ದೇಹವನ್ನು ನಿಯಂತ್ರಿಸ್ತಾ ದೇಹವನ್ನು ಮೀರಿ ಇರ್ತೇವೆ. ಮನಸ್ಸನ್ನು ಮೀರಿರ್ತೀವಿ. ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಮ್ಮ ಉಸಿರಾಟ ಎಲ್ಲ ಆಡ್ತಾ ಇದ್ದೀವಿ. ಆ ಉಸಿರಾಟ ಆಡ್ತಾ ಇರೋದ್ರಿಂದ ಎಲ್ಲೆಲ್ಲಿ ಪ್ರಾಣಚಲನೆ ಆಗ್ತಾ ಇದೆ, ಎಲ್ಲೆಲ್ಲಿ ಯಾವ್ಯಾವ ಅಂಗಾಂಗಗಳಲ್ಲಿ ಎಲ್ಲೆಲ್ಲಿ ಏನೇನು ಕ್ರಿಯೆ ನಡೀತಾ ಇದೆ ಎಲ್ಲವೂ ಕೂಡ ಪರಿಚಯ ಆಗ್ತಾ ಇರುತ್ತೆ. ನಾವು ಅಲ್ಲಿರ್ತೀವಿ, ನಾವು ಸಂಪೂರ್ಣ ಅಂಟ್ಕೊಂಡಿರಲ್ಲ, ಅಲ್ಲಿ ಇರ್ತೀವಿ. ಹಾಗಿದ್ದಾಗ ದೇಹ ನೆಲದ ಮೇಲೆ ಇದೆ ಅನಿಸಲ್ಲ, ಎಲಿವೇಟ್ ಆಗಿದೆ ಅನಿಸುತ್ತೆ ಶವಾಸನದಲ್ಲಿ. ಇದು ಒಂದು ಸಿದ್ಧಿನೇ. ಶವಾಸನ ಅನ್ನೋದು ಕಂಫರ್ಟಬಲ್ ಆಗಿ ರಿಲ್ಯಾಕ್ಸ್ ಆಗಲಿ ಅಂತ ನಾವು ಮಲಗ್ತೀವಿ. ಪ್ರತಿಯೊಂದು ಇಂಚು ದೇಹದಲ್ಲಿ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗುತ್ತೆ. ಇದು ಮೆಡಿಟೇಷನ್ಗೆ ಬಹಳ ಹತ್ತಿರ, ಸಮಾಧಿಗೆ ಬಹಳ ಹತ್ತಿರ. ಹಾಗೆ ಧ್ಯಾನವೂ ಆಗ್ಬೋದು, ಆಳವಾದ ನಿದ್ರೆನೂ ಬರ್ಬೋದು. ಇವೆಲ್ಲ ಕಾನ್ಸಿಕ್ವೆನ್ಸು. ಅದರಿಂದ ಶವಾಸನವನ್ನು ಸುಲಭವಾಗಿ ಏನೋ ಮಲ್ಕೊಳ್ಳೋ ಆಸನ ರೆಸ್ಟ್ ಸಿಗತ್ತೆ ಅಂತಲ್ಲ, ಅದು ಒಂಥರ ರೆಸ್ಟ್ಲೆಸ್ ಮೀರಿದ್ದದು. ಅದನ್ನು ವರ್ಣಿಸೋಕ್ಕಾಗೋದಿಲ್ಲ. ಅಮ್ಮ, ಈ ಧ್ಯಾನ ಮಾಡೋದ್ರಿಂದ ಅಹಂಕಾರ ಅನ್ನುವಂಥದ್ದು ಹತೋಟಿಗೆ ಬರುತ್ತಾ? ಧ್ಯಾನಿಗೆ ಮೊದಲು ಅಹಂಕಾರ ಅನ್ನೋದು ಅದು ಇಲ್ಲ. ಆದರೆ ನನ್ನ ಕರ್ಮಕ್ಕೆ ಕೆಲವು ಪಾತ್ರಗಳನ್ನು ಮಾಡಬೇಕಾಗಿರೋದ್ರಿಂದ ನಾನು ಇದನ್ನು ತಗೊಂಡಿದ್ದೀನಿ, ನಾನು ಆರೋಪ ಮಾಡಿಕೊಂಡಿದ್ದೀನಿ, ಇಟ್ ಈಸ್ ಓನ್ಲಿ ಎ ಸಬ್ಸ್ಟಿಟ್ಯೂಟ್ ಅಂತ ಗೊತ್ತಿರುತ್ತೆ. ಅಂಥವನು ಸುಲಭವಾಗಿ ಕೂತು ಧ್ಯಾನ ಕೂರುವಾಗ ತನ್ನ ಅಹಂಕಾರನ ಚಪ್ಪಲಿ ಬಿಟ್ಟಂಗೆ, ನೀನು ಅಲ್ಲೇ ಇರು, ನಿನಗೆ ಇವಾಗ ಕೆಲಸ ಇಲ್ಲ, ನಾನು ಯಾವುದು ನಾಟಕ ಮಾಡ್ತಾ ಇಲ್ಲ, ಪಾತ್ರ ಮಾಡ್ತಾ ಇಲ್ಲ, ನನ್ನ ಕರ್ಮಗಳು ಆಮೇಲೆ ನೋಡ್ಕೋತೀನಿ, ಇಲ್ಲಿ ಇರು ಅಂತ ಹೇಳೋಷ್ಟ್ರ ಮಟ್ಟಿಗೆ ಹತೋಟಿನಲ್ಲಿ ಅಹಂಕಾರ ಇರುತ್ತೆ. ಅವನು ಜ್ಞಾನಿ, ಅವನೇ ಧ್ಯಾನಿ. ಧ್ಯಾನ ಜ್ಞಾನ ಇರೋನು ಅವನಿಗೆ ಅಹಂಕಾರದ ಲಿಮಿಟೇಷನ್ ಗೊತ್ತಿರುತ್ತೆ. ಅಹಂಕಾರ ಎಲ್ಲಿಂದ ಬಂದಿದೆ, ಯಾಕೆ ಬಂದಿದೆ, ಅಹಂಕಾರನ ಬೇಕಾದಾಗ ಉಪಯೋಗಿಸ್ಕೊಂಡು ಬೇಡದೇ ಇದ್ದಾಗ ಬಿಡೋಕ್ಕೆ, ನೀಡಿದ್ದಾಗ ಉಪಯೋಗಿಸ್ಕೊಂಡು ಅನ್ನೆಸೆಸರಿ ಇದು ಇವಾಗ ಬೇಡ ಅಂದಾಗ ಪಕ್ಕಕ್ಕಿಡಕ್ಕೆ, ಇಷ್ಟು ತಾರತಮ್ಯ ಜ್ಞಾನ ಅವನಿಗೆ ಇರುತ್ತೆ. ಅದರಿಂದ ಅವನು ನಿಯಂತ್ರಿಸಬಲ್ಲ. ಅಹಂಕಾರ ಸರೆಂಡರ್ ಮಾಡೋದು ಅಂದರೆ, ಅಹಂಕಾರ ಹೋಗೋದು ಅಂದರೆ, ಅಹಂಕಾರ ಬಿಡೋದು ಅಂದರೆ, ಸಾಯಿಸೋದು ಅಂದರೆ ಅದೇನು ಒಂದು ಎಂಟಿಟಿ ಅಲ್ಲ, ಅದು ಒಂದು ರೋಲ್ ಥರ. ಇವಾಗ ತಾಯಿ ಅಂದರೆ ಒಂದು ಎಂಟಿಟಿ ಅಲ್ಲ, ಒಂದು ರೋಲ್, ಒಂದು ಆ್ಯಟಿಟ್ಯೂಡ್, ಒಂದು ಆ ರೀತಿ ಅಹಂಕಾರ ಅಂದರೆ ನಮ್ಮ ಕರ್ಮದಿಂದ ನಾವೊಂದು ಲೇಬಲ್ ಹಾಕ್ಕೊಂಡು ಕೆಲಸ ಮಾಡ್ತಿರ್ತೀವಿ. ಆ ಲೇಬಲ್ನ ಬಿಚ್ಚಿಡೋದು, ಆ ಪಟ್ಟಿನ ಅಳಿಸಿ ಕೂತ್ಕೊಳ್ಳೋದಷ್ಟೇನೇ. ಅದರಿಂದ ನಾವು ಯಾತಕ್ಕೆ ಈ ಅಹಂಕಾರ ನಮಗೆ ಬೇಕಾಗಿದೆ ಅಂದರೆ, ದಿನನಿತ್ಯ ಜೀವನದಲ್ಲಿ ನಮಗೆ ಗೊತ್ತಿದ್ರೂ ಕೂಡ ನಾನು ಅಹಂ ಬ್ರಹ್ಮಾಸ್ಮಿ, ನಾನು ಆತ್ಮ, ನಾನು ಪರಮಾತ್ಮ, ನಾನು ಈ ಒಂದು ಒಳಗಡೆ ಒಂದು ಶಕ್ತಿ ಅಂತ ನಮಗೆ ಗೊತ್ತಿದ್ರೂ ಕೂಡ ಅನುಭವಕ್ಕೆ ಆ ಕ್ಷಣದಲ್ಲಿ ಬರದೇ ಇರೋದಕ್ಕೆ ಕಾರಣ ನಾವು ಹೊರಮುಖವಾಗಿರೋದ್ರಿಂದ. ಆಗ ನಮಗೆ ಆ ಅಹಂ ಬ್ರಹ್ಮಾಸ್ಮಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲಿ, ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿ ನಮಗೆ ಗೊತ್ತಾಗದೇ ಇದ್ದಾಗ ನಾವೇನು ಮಾಡ್ತೀವಿ, ಆರೋಪ ಮಾಡ್ಕೊಂಡಿರ್ತೀವಿ. ಯಾರಿಗೆ ಜ್ಞಾನ ಬೆಳಕು ಜಾಸ್ತಿ ಇರುತ್ತೆ ಅವರು ಆರೋಪ ಮಾಡಿಕೊಂಡು ಈ ಗುಣವನ್ನು ಸಹಜವಾಗಿ ಸ್ವಭಾವದಲ್ಲಿರುವ ದೈವಿಕವಾದ ಪರಮಾತ್ಮನ ಗುಣಗಳನ್ನು ಈ ಆರೋಪ ಮಾಡಿಕೊಂಡಿರೋ ಅಹಂಕಾರಕ್ಕೆ ಕೊಟ್ಟು ಪಾತ್ರಗಳನ್ನು ಸತ್ಪಾತ್ರವಾಗಿ ಮಾಡೋಕ್ಕೆ ಬರುತ್ತೆ ಅವರಿಗೆ. ಅಹಂಕಾರ ಸಾಯಿಸಬೇಕಾಗಿಲ್ಲ. ಯು ಹ್ಯಾವ್ ಟು ಶಿಫ್ಟ್, ಯು ಹ್ಯಾವ್ ಟು ಚೇಂಜ್ ದಿ ಟ್ರಾನ್ಸ್ಫಾರ್ಮ್ ದಿ ಕ್ವಾಲಿಟಿ. ತಮಸ್ ರಜಸ್ಸು ಸತ್ವಗುಣಗಳಿಂದ ಕೂಡಿದ ಈ ಅಹಂಕಾರವನ್ನು
ಮೂರು ಗುಣವನ್ನು ದಾಟಿ ಇರುವಂತಹ ಆ ಪರಮಾತ್ಮನ ಗುಣಗಳಲ್ಲಿ ಆರೋಪ ಮಾಡಬಹುದು. ಅದಕ್ಕೆ ಆ ಟ್ರಾನ್ಸ್ಫಾರ್ಮೇಷನ್, ಎವಲ್ಯೂಷನ್ ಇವೆಲ್ಲವೂ ಯಾವಾಗ ಸಾಧ್ಯ ಅಂದರೆ ನಾನು ಯಾರು ಅಂತ ಗೊತ್ತಾಗಬೇಕು, ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾಗಬೇಕು. ಇದು ಐ ಸ್ಮಾಲ್ ಐ ಕ್ಯಾಪಿಟಲ್ ಐ ಡಿಫ್ರೆನ್ಸ್ ಗೊತ್ತಾಗಬೇಕು. ಆವಾಗ ನಮಗೆ ನಿಯಂತ್ರಣ ಆಗುತ್ತೆ, ಮಾಡಬಹುದು. ಅಮ್ಮ, ನಾವು ಪ್ರಾಣಾಯಾಮ ಮಾಡೋದ್ರಿಂದ ದೇಹ ಮತ್ತು ಮನಸ್ಸಿನ ನಡುವೆ ಇರುವಂತಹ ಸಂಬಂಧ ನಮ್ಗೆ ತಿಳಿಯುತ್ತಾ? ದೇಹ ಆಹಾರದಿಂದ ಇದು ಆಗಿರೋದು. ಇದಕ್ಕೆ ಅನ್ನಮಯ ಕೋಶ, ಆಹಾರದಿಂದ ಇದು ಆಗಿದೆ. ಇದು ರಕ್ಷಿಸೋದು, ಆಹಾರ ಹಾಕಿಯೇ ರಕ್ಷಿಸೋದು. ಈ ಅನ್ನಕೋಶ ಸ್ಥೂಲವಾಗಿದೆ. ಇಲ್ಲಿ ಏನೇನು ನಡೀತಾ ಇದೆ ಎಲ್ಲ ನಮಗೆ ದೇಹದಲ್ಲಿ ಅನುಭವಕ್ಕೆ ಬರುತ್ತೆ, ದೇಹಾನುಭವ ಅವೆಲ್ಲ. ನಮ್ಮ ಮನಸ್ಸು ಸೂಕ್ಷ್ಮ, ಮನೋಮಯ ಕೋಶ ಇನ್ನೊಂದು ಕೋಶ, ಇದು ಸೂಕ್ಷ್ಮ. ಇಲ್ಲಿ ಏನು ನಡೀತಾ ಇದ್ರೂ ಕೂಡ ಆ ಮನಸ್ಸಿನಲ್ಲಿ ಸೂಕ್ಷ್ಮದಲ್ಲಿ ನಮಗೆ ಅನುಭವವನ್ನು ಕೊಡುತ್ತೆ. ಅನುಭವ ಕೊಡೋದು ಮನಸ್ಸಿನಿಂದ. ಈ ಮನಸ್ಸು ಮನೋಮಯ ಕೋಶ, ಅನ್ನಮಯ ಕೋಶ ಎರಡಕ್ಕೂ ಮಧ್ಯದಲ್ಲಿ ಮತ್ತು ಎರಡನ್ನೂ ಆವರಿಸಿಕೊಂಡು ಒಳಗೂ ಹೊರಗೂ ಬ್ರಿಡ್ಜ್, ಸೇತುವೆ ಥರ ಇರೋದು ಪ್ರಾಣಮಯ ಕೋಶ. ಒಂದು ಸ್ಥೂಲ, ಒಂದು ಸೂಕ್ಷ್ಮ. ಈ ಎರಡನ್ನೂ ಮೀರಿದ ಅತಿ ಸೂಕ್ಷ್ಮವಾದದ್ದು, ಅತಿ ಶಕ್ತಿಯುತವಾದದ್ದು ಪ್ರಾಣ. ಈ ಪ್ರಾಣಮಯ ಕೋಶದಿಂದ, ಅದರ ಮೂಲಕ, ಪಂಚಪ್ರಾಣಗಳ ಮೂಲಕ ನಾವು ಪಂಚ ಇಂದ್ರಿಯಗಳ ದೇಹವನ್ನು, ಮನೋಬುದ್ಧಿ ಅಹಂಕಾರ ಚಿತ್ತ ಅಂತಃಕರಣಗಳೆಂಬ ಮನಸ್ಸನ್ನು, ಈ ಐದನ್ನು ಪಂಚಪ್ರಾಣಗಳಿಂದ ನಾವು ನಿಯಂತ್ರಿಸಬಹುದು. ಯಾಕೆ ಅಂದರೆ ಇದರಲ್ಲೂ ಇದೆ, ಇದರಲ್ಲೂ ಇದೆ. ಇದರಿಂದ 5 ಇಂದ್ರಿಯಗಳು ಕೆಲಸ ಮಾಡ್ತಿದೆ. ಇದರಿಂದ ನಮ್ಮ ಮನಸ್ಸು, ಭಾವನೆ, ಯೋಚನೆ, ನಮ್ಮ ಇಮ್ಯಾಜಿನೇಷನ್, ನಮ್ಮ ಪರ್ಸೆಪ್ಷನ್ ಎಲ್ಲ ಕೆಲಸ ಮಾಡ್ತಿರೋದು ಪ್ರಾಣದಿಂದಲೇ. ಆ ಪ್ರಾಣ ಅನ್ನೋದು ಇಲ್ಲದೆ ಇದ್ದರೆ ದೇಹಕ್ಕೂ ಮನಸ್ಸಿಗೂ ಏನೂ ಅರ್ಥ ಇಲ್ಲ, ಅದಿಲ್ಲ, ಅದು ಬಿದ್ದೋಯ್ತು. ಸತ್ವ ಅನ್ನೋದು ಹೊರಟೋಯ್ತು, ಸತ್ತೋಯ್ತು. ಆ ಸತ್ವವೇ ಸತ್ ಅಂತ ಏನಿದೆ ಅದೇ ಪ್ರಾಣ. ಈ ಪಂಚಪ್ರಾಣಗಳಲ್ಲಿ ಮಧ್ಯದ ಉದಾನ ಪ್ರಾಣ ಏನಿದೆ ಅದರೊಳಗೆ ನಮ್ಮಲ್ಲಿ ಆ ಜೀವ ತುಡಿತಾ ಇರೋದು ಅನುಭವಕ್ಕೆ ಬರುತ್ತೆ. ಅದರಿಂದ ಪ್ರಾಣ, ಆ ಜೀವಕ್ಕಾಗಿ, ಜೀವದ ಒಂದು ಖುಷಿಗಾಗಿ, ಜೀವದ ಪ್ರೀತಿಗಾಗಿ ನಮ್ಮ ದೇಹ ಮನಸ್ಸು ಎರಡು ಒಂದಕ್ಕೊಂದು ಹೊಂದ್ಕೊಂಡು ಕೆಲಸ ಮಾಡಿದಾಗ ನಾವು ಆ ಪ್ರಾಣದೊಳಗಿರುವ ಜೀವನಿಂದ ಆ ಪರಮಾತ್ಮನನ್ನು ತಲುಪಬಹುದು. ಅದಕ್ಕೆ ಇದು ಪ್ರಾಣಾಯಾಮ ಬಹಳ ಮುಖ್ಯ. ಖಂಡಿತ ದೇಹ ಮತ್ತು ಮನಸ್ಸನ್ನು ಅನ್ನಕೋಶ, ಮನೋಕೋಶವನ್ನು ಪ್ರಾಣಕೋಶ ನಿಯಂತ್ರಿಸುತ್ತೆ. ಅಮ್ಮ, ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ದೇಹ ಮತ್ತೆ ಮನಸ್ಸನ್ನ ಹತೋಟಿಗೆ ತರಬಹುದಾದ್ರೆ ಅದನ್ನ ಹೇಗೆ ತರೋದು? ಇಲ್ಲಿ ನಾವು ನಮ್ಮ ದೇಹ ಮನಸ್ಸನ್ನು ಹತೋಟಿಗೆ ತರಬೇಕು ಅಂತ ಕೂತ್ಕೊಂಡಾಗ ಅದು ಧ್ಯಾನ ಆಗಲ್ಲ. ಯಾಕೆ ಅಂದರೆ ಧ್ಯಾನ ದೇಹ ಮನಸ್ಸನ್ನು ಕಂಟ್ರೋಲ್ ಮಾಡೋದಲ್ಲ. ಧ್ಯಾನದಲ್ಲಿ ದೇಹ ಹಗುರವಾಗತ್ತೆ, ಧ್ಯಾನದಲ್ಲಿ ಮನಸ್ಸು ಹಗುರವಾಗತ್ತೆ. ಧ್ಯಾನದಲ್ಲಿ ದೇಹ ಲೈಟೆಸ್ಟ್ ಪಾಸಿಬಲ್. ದೇಹ ಇದೆಯೋ ಇಲ್ವೋ ಗೊತ್ತಾಗಲ್ಲ. ಯಾಕೆ ಅಂದರೆ ಅಷ್ಟು ರಿಲ್ಯಾಕ್ಸೇಷನ್ ಇರುತ್ತೆ, ಅಷ್ಟೊಂದು ಪ್ಯೂರಿಫಿಕೇಷನ್ ನಡೀತಾ ಇರುತ್ತೆ. ಆ ಭಾರ ಎಲ್ಲ ಸಡಿಲವಾಗತ್ತೆ. ಅದಕ್ಕೆ ಹೇಳ್ತಾರೆ ದೇಹ ಇದೆಯೋ ಇಲ್ವೋ ಅನ್ನೋ ಫೀಲ್ ಆಗ್ತಾ ಇರುತ್ತೆ, ಅಷ್ಟು ಹಗುರವಾಗಿರುತ್ತೆ. ಇದು ಮೆಡಿಟೇಷನ್ನಿನ ಕಾನ್ಸಿಕ್ವೆನ್ಸ್. ಬಿಕಾಸ್ ಪ್ಯೂರಿಫಿಕೇಷನ್ ಆಗ್ತಾ ಆಗ್ತಾ
ದೇಹ ಮಾತ್ರ ಸಪ್ರೇಟ್ ಇಲ್ಲ, ಮನಸ್ಸು ದೇಹದ ಜೊತೆಗೆ ಕೆಲಸ ಮಾಡುತ್ತೆ. ಇದು ನಿಯಂತ್ರಣ ಮಾಡಿದ್ಮೇಲೆ ಇದು ನಿಯಂತ್ರಣ ಮಾಡೋದು ಅಂತಿಲ್ಲ. ಈ ಸ್ಥೂಲ ಸೂಕ್ಷ್ಮ ಎರಡು ಒಂದಕ್ಕೊಂದು ಯೋಗದಲ್ಲಿರುತ್ತೆ. ಮನಸ್ಸು ದೇಹನ ಸಪೋರ್ಟ್ ಮಾಡುತ್ತೆ, ದೇಹ ಮನಸ್ಸನ್ನು ಸಪೋರ್ಟ್ ಮಾಡುತ್ತೆ. ದೇಹ ರಿಲ್ಯಾಕ್ಸ್ ಆಗ್ತಾ ಆಗ್ತಾ ಮನಸ್ಸು ಎಕ್ಸ್ಪ್ಯಾಂಡ್ ಆಗುತ್ತೆ. ದೇಹ ಆದಷ್ಟು ಬಿಟ್ಕೊಡ್ತಾ, ಲೆಟ್ ಗೋಯಿಂಗ್ ಪ್ರಾಸೆಸ್, ಬಿಟ್ಕೊಡ್ತಾ ಹಗುರ ಆಗ್ತಾ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಯೋಚನೆ ಭಾವನೆಗಳೆಲ್ಲ ಸೀಸ್ ಆಗಿ ಮನಸ್ಸು ವಿಶಾಲವಾಗಿ ಹರಡ್ಕೊಳ್ತಾ ಹೋಗುತ್ತೆ. ಎಷ್ಟೆಷ್ಟು ದೇಹ ನಮಗೆ ಸ್ಟಿಲ್ನೆಸ್ ಕೊಡ್ತಾ ಇರುತ್ತೆ, ಅಷ್ಟಷ್ಟು ನಮ್ಮ ಬುದ್ಧಿನಲ್ಲಿ ಆಲೋಚನೆಗಳು ಕೂಡ ಮೋಡದ ಹಾಗೆ ಕರಗೋಗುತ್ತೆ. ಈ ದೇಹದಲ್ಲಿ ಏನೇನಾಗ್ತಾ ಇದೆ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಆಗ್ತಾ ಇದೆ. ಬುದ್ಧಿ ಮನಸ್ಸು ಯಾವ ರೀತಿ ಪ್ಯೂರಿಫಿಕೇಷನ್, ಎಕ್ಸ್ಪ್ಯಾನ್ಷನ್, ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ, ಅಷ್ಟು ದೇಹದ ಮೇಲೆ ಪರಿಣಾಮ ಆಗ್ತಾ ಇರುತ್ತೆ. ಇದು ಒಂದಾದ್ಮೇಲೆ ಒಂದಲ್ಲ, ಇದು ಸೈಮಲ್ಟೇನಿಯಸ್ ಪ್ರಾಸೆಸ್. ನಿಯಂತ್ರಣ ನಾವು ಮಾಡೋದಲ್ಲ, ನಿಯಂತ್ರಿತವಾಗತ್ತೆ. ನಮ್ಮ ಕೆಲಸ, ವಿ ಶುಡ್ ಅಲೋ ಅವರ್ ಬಾಡಿ ಟು ಹ್ಯಾಪನ್. ಆಗಕ್ಕೆ ಬಿಡಬೇಕು. ಮನುಷ್ಯ ತಾನು ಮೆಡಿಟೇಷನ್ಗೆ ತನ್ನನ್ನು ಒಪ್ಪಿಸ್ಕೋಬೇಕು. ಅದಕ್ಕೆ ಒಪ್ಪಿಸ್ಕೊಳ್ಳೋದು ಅಂದರೆ ಹೇಗೆ? ನಾವು ಶರಣಾಗಬೇಕು. ಶರಣಾಗೋದು ಅಂದರೆ ಏನು? ನಾನು ಧ್ಯಾನ ಮಾಡ್ತಾ ಇರೋದು ಅನ್ನೋದು ಬಿಡಬೇಕು. ನಾನು ಅನ್ನೋದು ಇದೆಯಲ್ಲ, ಇಲ್ಲಿ ನಾನು ಯಾರೂ ಅಲ್ಲ, ನಾನು ಏನೂ ಅಲ್ಲ, ನನಗೆ ಇವಾಗ ಜಾಗ ಇಲ್ಲ, ನಾನು ಏನೂ ಮಾಡಬೇಕಾಗಿಲ್ಲ, ನನಗೇನು ಮಾಡೋದಿಲ್ಲ, ನನ್ನ ನಾಟಕ ಸ್ವಲ್ಪ ಹೊತ್ತು ಇಲ್ಲ, ನಾನು ರಿಟೈರ್ ಮಾಡ್ತಾ ಇದ್ದೀನಿ ನಾಟಕದಿಂದ, ಪಾತ್ರ ಕ್ಲೋಸ್ ಆಗಿದೆ, ನಾನು ಹೊರಗಡೆ ಪ್ರಪಂಚದಲ್ಲಿ ಯಾವ ವ್ಯವಹಾರವನ್ನು ಮಾಡಲ್ಲ, ಯಾವ ಅಪೇಕ್ಷೆಗಳು ನಿರೀಕ್ಷೆಗಳು ನನಗಿಲ್ಲ. ಈ ಮನೋಭಾವ ಬಂದಾಗ ನಮಗೆ ನಾವೇ ಹೇಳ್ಕೋಬೇಕು, ನಾನಿವಾಗ ಏನೂ ಮಾಡಲ್ಲ, ನನಗೇನೂ ಬೇಕಿಲ್ಲ ಅಂತ. ಯಾವಾಗಲೂ ಏನೋ ಮಾಡ್ತಿರ್ತೀವಿ, ಏನೋ ನಮಗೆ ಬೇಕು ಇದೆಲ್ಲ ಇದು ಅದೆಲ್ಲ ಸ್ಟಾಪ್. ಹೊರಗಡೆಯಿಂದ ನಾವು ರೆಡಿ ಆಗಬೇಕು, ಅಲೋ ಮಾಡಬೇಕು ಬಾಡಿನ ಬಿಡಕ್ಕೆ, ಮನಸ್ಸನ್ನು ಹಾಗೆ ಬಿಡಕ್ಕೆ. ಇದು ನಮ್ಮ ಕಡೆಯಿಂದ ನಾವು ಮಾಡೋದಷ್ಟೇ. ಅಷ್ಟಾದಮೇಲೆ ನೀವೇನು ಮಾಡಬೇಕಾಗಿಲ್ಲ, ಎಲ್ಲ ತನ್ನಷ್ಟಕ್ಕೆ ತಾನಾಗತ್ತೆ. ರಿಲ್ಯಾಕ್ಸೇಷನ್ ಆಗಲಿ, ಎಕ್ಸ್ಪ್ಯಾನ್ಷನ್ ಆಗಲಿ, ಎಕ್ಸ್ಪ್ಲೋರ್ ಮಾಡೋದಾಗಲಿ, ನಮಗೆ ಅದರ ಜ್ಞಾನ ಆಗಲಿ, ಆಮೇಲೆ ಆ ಶಕ್ತಿ ಒಳಗಡೆ ಫೀಲ್ ಮಾಡೋದಾಗಲಿ, ಎಕ್ಸ್ಪ್ಲೋಷನ್ ಅಂತ ಎನಫ್ ಎನರ್ಜಿ ಅಂತಾರೆ, ಅದು ಕೂಡ ನಮಗೆ ಬೆಳಕಿನ ರೂಪದಲ್ಲೋ ಅಥವಾ ಆನಂದಮಯವಾದ ಅನುಭವದಲ್ಲೋ ಗೋಚರವಾಗುವುದು ಕೂಡ ಎಲ್ಲವೂ ಕೂಡ ಅನುಗ್ರಹ, ಕೃಪೆ ಎಲ್ಲವೂ ನಮಗೆ ಸಿಗೋದು. ಅದಕ್ಕೆ ಯೋಗ್ಯರಾಗಿ ಕೂತ್ಕೊಂಡು ಯೋಗದಲ್ಲಿ ಇದ್ದಾಗ, ಬಿಟ್ಕೊಟ್ಟಾಗ, ಲೆಟ್ಟಿಂಗ್ ಗೋ ಇಸ್ ನಥಿಂಗ್ ಬಟ್ ಸರೆಂಡರ್.